ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಸಾಯಂಕಾಲ ಮಳೆ ಬರ್ತಾ ಇತ್ತು, ಬಿಸಿ ಬಿಸಿ ಏನಾದರೂ ತಿನ್ನಂಗಾಗಿತ್ತು. ಅದಕ್ಕಂತ ಹೇಳಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಒಂದು ಹೊಸ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮಕ್ಳಿಗೂ ಸ್ಕೂಲ್ದಿಂದ ಬಂದಮೇಲೆ ಏನಾದರೂ ತಿನ್ನಂಗಾಗಿರ್ತದೆ ಬಿಸಿ ಬಿಸಿನೇ. ಆ ಹೊರಗಡೆಯಿಂದ ತಂದು ತಿನ್ಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡಿಕೊಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ನೋಡಿ, ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ತೊಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತೊಗೋತೀನಿ. ಇಲ್ಲ ನಿಮ್ಮ ಕಡೆ ಚಿರೋಟಿ ರವೆ ಅದಂದ್ರೆ ನೀವು ಅದನ್ನು ಡೈರೆಕ್ಟಾಗಿಯೇ ತೊಗೋರಿ. ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ. ಸ್ವಲ್ಪ ಚಿರೋಟಿ ರವೆಗಿಂತ ಉಪ್ಪಿಟ್ಟು ರವೆ ದಪ್ಪ ಇರ್ತದೆ ರೀ. ನೋಡಿ, ಇದು ರವೆ ಗ್ರೈಂಡಾಗಿ ರೆಡಿ ಆಗಿದ್ರಿ, ಸಣ್ಣ ಆಗ್ಯದ. ನಾನು ಇದನ್ನು ಸೈಡಿಗೆ ಇಡ್ತೀನಿ. ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ. ನೋಡಿ, ಜೀರಿಗೆ ಫ್ರೈ ಆದಮೇಲೆ 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು 6ರಿಂದ 7 ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜಜ್ಜಿ ಹಾಕ್ಬೇಡ್ರಿ, ಕಟ್ ಮಾಡಿನೇ ಹಾಕ್ರಿ. 1 ಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ರೀ. ನೋಡಿ, ಕಲರ್ ಏನು ಚೇಂಜ್ ಆಗಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕ್ರಿ, ಅಷ್ಟೇ. ನೋಡಿ, ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪನೇ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಆರ್ಗ್ಯಾನೋವನ್ನು ಹಾಕ್ತಾಯಿದ್ದೀನಿ. ನೋಡಿ, ಅದನ್ನು ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ. ಒಂದು ಸ್ವಲ್ಪನೇ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೆ ಒಂದು ಅರ್ಧ ನಿಮಿಷ ಆಗಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ದಲ್ಲಿ ಅದರಲ್ಲೇ ನೋಡಿ 1 ಬಟ್ಲು ಹಾಕಿ ಸ್ವಲ್ಪನೇ ನೋಡಿರಿ ಒಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಫಸ್ಟ್ ಉಪ್ಪನ್ನು ಹಾಕ್ತೀನಿ ರೀ. ನೋಡಿ, ಈಗ ಈ ನೀರು ಕುದಿ ಬರಲಿ ರೀ. ನೋಡಿ, ಜಾಸ್ತಿನೂ ನೀರು ಹಾಕ್ಬಿಟ್ರಿ, ಕರೆಕ್ಟಾಗಿನೇ ಹಾಕಿರಿ. ನೋಡಿ, ಕುದಿ ಬಂದದ. ಈ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ರವೆಯನ್ನು ಹಾಕೋತೀನಿ ರೀ. ನೋಡಿ, ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಗ್ಯಾಸನ್ನು ಆನ್ ಮಾಡಿರಿ, ನಡೀತದೆ. ನೋಡಿ, ಅಷ್ಟು ನೀರಿಗೆ ಇದು ಬೇಗನೆ ಏನಾಗ್ಬಿಡ್ತದೆ, ರವೆ ಗಟ್ಟಿ ಆಗಿಬಿಡ್ತದೆ. ನೋಡಿರಿ, ಇದೇ ರೀತಿಯೇ ಆಗ್ತದೆ. ನೀರನ್ನು ಮೆಜರ್ಮೆಂಟ್ ಮಾಡಿ ಕರೆಕ್ಟಾಗಿಯೇ ಹಾಕಿರಿ. ನೋಡಿ, ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಆ ರವೆ ಜೊತೆ ಮಿಕ್ಸ್ ಆಗ್ಯದ್ರಿ. ನೋಡಿ, ಇಷ್ಟನ್ನು ಬೇಯಿಸ್ಕೊಂಡ್ರೆ ಸಾಕ್ರಿ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ, ಇದನ್ನೇನು ಮುಚ್ಚಿ ಮುಗೋಯಿಸೋದೇನು ಬೇಡ. ಇಷ್ಟು ಗಟ್ಟಿ ಆದಮೇಲೆ ಇದನ್ನು ಏನು ಮಾಡಿರಿ, ಬೇರೆ ಪಾತ್ರೆಗೆ ಹಾಕೊಂಬಿಡ್ರಿ. ನೋಡಿ, ತುಂಬಾ ಬಿಸಿ ಅದ ರೀ ಈಗ. ನೋಡಿ, ಇದಕ್ಕೆ ನಾನಿಲ್ಲಿ ನೋಡಿ ತುಂಬ ಬಿಸಿ ಅದ ಈಗಿದೆ. ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಚಿಕ್ಕದಾಗಿರುವಂಥ 2 ಆಲೂಗಡ್ಡೆಯನ್ನು ನೋಡಿ ಕುದಿಸ್ಬಿಟ್ಟು ತುರಿದ್ಬಿಟ್ಟೇ ಹಾಕಿರಿ. ಮ್ಯಾಶ್ ಮಾಡಿನೇ ಹಾಕ್ಬೇಡ್ರಿ. ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಒಂಚೂರೂ ಉಳಿಬಾರ್ದು. ಮತ್ತು ನೋಡಿರಿ, ಆದಷ್ಟು ಆಲೂಗಡ್ಡೆಯನ್ನು ನೀರಿನಲ್ಲಿ ಕಟ್ ಮಾಡಿ ಕುದಿಸ್ಬೇಡ್ರಿ. ಹಾಗೆ ಪೂರ್ತಿಯಾಗಿಯೇ ಕುದಿಸ್ರಿ. ನೋಡಿ, ತುಂಬ ನೀರು ಹಿಡಿಬಾರ್ದು ಆಲೂಗಡ್ಡೆ. ನೋಡಿ, ಕೆಲವು ಜನ ಕಟ್ ಮಾಡಿ ಕುದಿಸ್ತಾರೆ, ಆ ರೀತಿ ಮಾಡಬೇಡ್ರಿ. ಮತ್ತು ತುರಿದ್ಬಿಟ್ಟೇ ಹಾಕಿರಿ. ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಒಂಚೂರೂ ಉಳಿಬಾರ್ದು. ನೋಡಿ, ಇಲ್ಲ ದೊಡ್ಡ ಆಲೂಗಡ್ಡೆ ಇದ್ರೆ ನೀವು ಒಂದನೇ ಹಾಕಿರಿ. ಸಣ್ಣ ಸಣ್ಣ ಇದು ಅಂತೇಳಿ ನಾನು 2 ಆಲೂಗಡ್ಡೆನ ಹಾಕಿದ್ದೀನಿ. ನೋಡಿ, 1 ಬಟ್ಲ ರವೆಗೆ 1 ದೊಡ್ಡ ಆಲೂಗಡ್ಡೆ ಇದ್ರೆ ಹಾಕಿರಿ, ಸಣ್ಣ ಇದ್ರೆ 2 ಹಾಕಿರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾದಿಬಿಟ್ಟು ತೊಗೋತೀನಿ ರೀ. ನೋಡಿ, ನೋಡಿ, ತುಂಬ ಗಟ್ಟಿನೂ ಆಗಲ್ಲ, ತುಂಬ ಸಾಫ್ಟೂ ಆಗಲ್ಲ. ಆ ರೀತಿ ಹಿಟ್ಟು ರೆಡಿ ಆಗ್ತದೆ ರೀ ಇದು. ನೋಡಿ, ಆ ಆಲೂಗಡ್ಡೆ ಆ ರವೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಸ್ವಲ್ಪ ಬಿಸಿ ಅದ ನೋಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿರಿ. ನೋಡಿ, ಅಂದರೆ ಕೈಗೆ ತಾಳಷ್ಟೇ ಬಿಸಿ ಅದ ರೀ. ನೋಡಿ, ಈ ರೀತಿ ಕರೆಕ್ಟಾಗಿ ಹಿಟ್ಟಿನ ಥರ ನೋಡಿ ಈ ರೀತಿ ರೆಡಿ ಆಗ್ತದೆ ರೀ ಅದು. ನೋಡಿ, ನಿಮಗೆ ತೋರಿಸ್ಬಿಡ್ತೀನಿ ನೋಡಿರಿ. ಆಲೂಗಡ್ಡೆ ಎಲ್ಲ ಏನಾಗೈತಿ, ರವೆ ಜೊತೆ ನೀಟಾಗಿ ಮಿಕ್ಸ್ ಆಗಿದೆ. ಚೆಂದಂಗೆ ಭಾರ ಹಾಕಿ ಆ ರವೆ ಮತ್ತು ಆಲೂಗಡ್ಡೆಯನ್ನು ನೀಟಾಗಿ ಮಿಕ್ಸ್ ಮಾಡಿ ನಾದ್ಕೊರಿ. ಈಗ ಇದ್ರೊಳಗಿಂದೇ ಸ್ವಲ್ಪನ ಇಷ್ಟನ್ನು ತೊಗೋತೀನಿ. ನೋಡಿ, ಈಗ ಇದಕ್ಕೆ ನೋಡಿ, ಇಲ್ಲಿ ನಾನು ಗ್ಯಾಸ್ ಕಟ್ಟಿ ಮೇಲೆ ನೋಡಿ ಈ ರೀತಿ ಮಾಡಿ ನೀವು ಯಾವ ಶೇಪ್ ಬೇಕಾದರೂ ಕೊಡ್ಬೋದು. ನೀವು ರೌಂಡ್ ಸರ್ಕಲ್ನ ಅಂತ ಬಾಲ್ಸ ಚಿಕ್ಕ ಚಿಕ್ಕ ಬಾಲ್ಸ್ ಥರನೂ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಉದ್ದುದ್ದು ಈ ರೀತಿ ಕಟ್ ಮಾಡಿ ಬಿಟ್ಟು ತೋರಿಸ್ತೀನಿ ನೋಡಿರಿ. ಇಲ್ಲ ಇಷ್ಟಷ್ಟೇ ಸಣ್ಣ ಸಣ್ಣ ಕಣ್ಣು ಮಾಡಿ ಚಿಕ್ಕ ಚಿಕ್ಕ ಬಾಲ್ಸ್ ಥರನೂ ಮಾಡ್ಕೋಬೋದು, ನಡೀತದೆ ರೀ. ನೋಡಿ, ನಾ ಈಗ ನಗೆಟ್ಸ್ ಅದು ಇರ್ತಾವಲ್ಲ
ಆ ರೀತಿ ಆ ಶೇಪ್ದಲ್ಲಿ ಇದನ್ನು ಕಟ್ ಮಾಡ್ಕೋತೀನಿ ರೀ ನಾನು. ನೋಡಿ, ಆಲೂಗಡ್ಡೆ ಒಂದು ಕುದಿಸಿದಿತ್ತಂದ್ರೆ ಬೇಗನೆ ಮಾಡ್ಕೋಬೋದು ನೋಡಿರಿ, ಒಂದು 10 ನಿಮಿಷದಲ್ಲೇ ಇದು ರೆಡಿ ಆಗ್ತದೆ ರೀ. ನೋಡಿ, ಇನ್ನೊಂದು ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಈ ಶೇಪ್ನಲ್ಲಿ ಮಾಡ್ತೀನಿ. ಇಲ್ಲ ನೀವು ರೌಂಡ್ ರೌಂಡ್ ಬಾಲ್ ಥರ ಚಿಕ್ಕ ಚಿಕ್ಕ ಉಂಡೆ ಥರ ಸಣ್ಣ ಸಣ್ಣ ಆ ರೀತಿ ಈಸಿ ಅಂದ್ರೆ ಆ ರೀತಿನೂ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಇಷ್ಟನೋ ನೀವು ಆ ಶೇಪ್ದಲ್ಲಿ ಇದನ್ನೇನು ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿಯೇ ಬರ್ತಾವೆ ನೋಡಿ. ಫಸ್ಟ್ ಟೈಮೇ ಮಾಡತ್ತೀವಂದ್ರೂ ಏನೂ ಕೆಡಲ್ಲ. ನೀಟಾಗಿಯೇ ನೀವು ಮೆಜರ್ಮೆಂಟ್ ಮಾಡಿ ನೀರು ರವೆಯನ್ನು ಹಾಕಿಬಿಟ್ರೆ ಕರೆಕ್ಟಾಗಿಯೇ ಚೆನ್ನಾಗಿ ಬರ್ತಾವೆ ರೀ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ಲ ರೀ, ತುಂಬಾ ಡ್ರೈ ಬರ್ತಾವೆ ನೋಡಿ. 3 ಮಾಡಿ ತೋರಿಸಿದ್ದೀನಿ. ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 1 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲವರನ್ನು ಹಾಕಿ ಈ ರೀತಿ ನೋಡಿ ಲೈಟಾಗಿ ಕೋಟ್ ಆಗೋ ರೀತಿ ಮಾಡ್ಬೇಕು ನೋಡಿ. ಅದರ ಮೇಲೆ ಲೈಟಾಗಿ ಕೋಟ್ ಆದರೆ ಸಾಕ್ರಿ ಹಿಟ್ಟು. ಅಕ್ಕಿ ಹಿಟ್ಟರೆ ಹಾಕ್ರಿ, ಇಲ್ಲಾಂದ್ರೆ ಕಾರ್ನ್ಫ್ಲವರೇ ಹಾಕ್ರಿ, ನಡೀತದೆ ನೋಡಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿರ್ತೈತೆ ಲೇಯರ್, ಫುಲ್ ಒಳಗಡೆಯಿಂದ ಫಳ್ಳಾಗಿ ಸಾಫ್ಟಾಗಿರ್ತದೆ, ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ. ಆ ಆರ್ಗ್ಯಾನೋ ಫ್ಲೇವರು ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ನೋಡಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಮತ್ತು ಎಣ್ಣೆ ಕರೆದಿರಿ ಇದು ಹೆಂಗೆ ಹೆಲ್ದಿ ಇರ್ತದೆ ಅನ್ನಕ್ಕೆ ಹೋಗ್ಬೇಡ, ಅನ್ನಕ್ಕೆ ಹೋಗ್ಬೇಡ್ರಿ. ಆದರೆ ರವೆಯಿಂದ ಮಾಡಿಲ್ಲ ಅದಕ್ಕೆ ಹೆಲ್ದಿ ಇರ್ತದೆ ಅಂತ ಹೇಳ್ತಾಯಿದ್ದೀನಿ. ಈಗ ಹೊರಗಡೆಯಿಂದ ಮೈದಾ ಅದು ಯೂಸ್ ಮಾಡಿರ್ತಾರೆ ನೋಡಿ. ಎಲ್ಲನೂ ಈ ರೀತಿ ಲೈಟಾಗಿ ಹಿಟ್ಟು ಕೋಟ್ ಆಗ್ಯದ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ ರೀ. ಒಮ್ಮೆ ಎಣ್ಣೆ ಕಾಯ್ದ್ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇ ಕರೀರಿ ನೋಡಿ. ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೋತೀನಿ ರೀ. ನೋಡಿರಿ, ಒಂಚೂರೂ ಎಣ್ಣೆ ಹಿಡಿಯೋದು, ತುಂಬಾ ಡ್ರೈ ಇರ್ತಾವೆ, ತುಂಬಾ ಟೇಸ್ಟಿಯಾಗಿರ್ತಾವೆ. ಇದಕ್ಕೆ ಬೇಕಂದ್ರೆ ನೀವೇನು ಮಾಡ್ಬೋದು, ಸ್ವಲ್ಪ ಒಂದು 8-10 ಕಾಳು ಮೆಣಸನ್ನು ಕುಟ್ಟಿನೂ ಹಾಕ್ಬೋದು ರೀ, ನಡೀತದೆ. ನಾನು ಕಾಳು ಮೆಣಸು ಆರ್ಗ್ಯಾನೋ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತೇಳಿ ಕಾಳು ಮೆಣಸಲ್ಲಿನ ಹಾಕಿಲ್ಲ ನೋಡಿ. ಇಷ್ಟು ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ನೋಡಿರಿ. ನಿಮಗೆ ಇಲ್ಲಿ ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ಡ್ರೈ ಅದಾವೆ ಇವು, ಒಂಚೂರೂ ಎಣ್ಣೆ ಹಿಡಿದಿಲ್ಲ ಅಂಥೇಳಿ ನೋಡಿ. ಇನ್ನೊಂದು ಸ್ವಲ್ಪ ಅದಾವಲ್ಲ ಅವನ್ನೂ ಕರೆದ್ಬಿಟ್ಟೆ ತೊಗೋತೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ. ಎಲ್ಲವನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಬಿಸಿ ಬಿಸಿ ಇದನ್ನು ನೀವು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ನೋಡಿರಿ. ಒಂಚೂರು ಎಣ್ಣೆ ಹಿಡಿದ ಕೈಗೆ ಒಂಚೂರು ಏನು ಟಿಶ್ಯೂ ಪೇಪರ್ ಮೇಲೂ ಹಾಕಿಲ್ಲ ನೋಡಿ. ಮುರಿದ್ಬಿಟ್ಟಂತ ತೋರಿಸ್ತೀನಿ ನೋಡಿರಿ, ಎಷ್ಟು ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಬಿಸಿ ಬಿಸಿ ಇದನ್ನು ಸಾಸ್ ಜೊತೆ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ. ಎಷ್ಟೋ ಸಲ ಬಜ್ಜಿ ಬೋಂಡ ಪಕೋಡ ವಡಾಪಾವ್ ಮಾಡ್ಕೊಂಡಿರ್ತೀವಿ. ಈ ರೀತಿಯೂ ಒಂದು ಸಾಯಂಕಾಲಕ್ಕೆ ಸ್ನ್ಯಾಕ್ಸನ್ನು ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ. ನಾನು ನಿಮಗೆ ಸೌಂಡದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದವು. ಮುರಿದ್ರೂ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ. ನಿಮಗೆ ಸೌಂಡದಿಂದನೂ ಗೊತ್ತಾಗ್ಬೋದು, ಎಣ್ಣೆನೂ ಹೊಡೆದಿಲ್ಲ, ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮುರಿದ್ಬಿಟ್ಟನ್ನು ತೋರಿಸ್ತೀನಿ ನೋಡಿರಿ. ಮುರಿದಾಗೂ ಸೌಂಡ್ ಗೊತ್ತಾಯ್ತಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾಗುತ್ತೆ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರೋಂಥ ರವೆಯಿಂದ ಮಾಡಿರೋ ನಗೆಟ್ಸ್ ಅಂತಲೂ ಕರಿಬೋದು, ಅಥವಾ ರವಾ ಬೈಟ್ಸ್ ಅಂತಲೂ ಕರಿಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.